ಮಧ್ಯಪ್ರದೇಶ ರಾಜ್ಯದ ಇಂದೋರ್ ನಗರದಲ್ಲಿ ಸುಮಾರು 8 ವರ್ಷಗಳಿಂದ ಅತಿ ಸ್ವಚ್ಛತಾ ರಾಜ್ಯ ಅಂತ ಪ್ರಶಸ್ತಿ ಪಡಿತಾ ಬಂದಿದೆ. ಸೊ ಇದೇ ಇಂದೋರ್ ನಗರದಲ್ಲಿ ಕಲುಷಿತ ನೀರು ಕುಡಿದು ಸುಮಾರು 10 ಜನರು ಸಾವನ್ನಪ್ಪಿದ್ದಾರೆ. ಸೊ ಇದಕ್ಕೆ ಮುಖ್ಯ ಕಾರಣ ಏನಂತ ಈ ವಿಡಿಯೋದಲ್ಲಿ ಎಕ್ಸ್ಪ್ಲೇನ್ ಮಾಡ್ತೀನಿ. ಸೊ ವಿಡಿಯೋನ ಕೊನೆವರೆಗೂ ತಪ್ಪದೆ ನೋಡಿ. ಇಂದೋರ್ನ ಭಾಗೀರಥಿನಲ್ಲಿ ಒಂದು ಪೊಲೀಸ್ ಸ್ಟೇಷನ್ ಇದೆ. ಸೊ ಈ ಪೊಲೀಸ್ ಸ್ಟೇಷನ್ ಮುಂದ್ಗಡೆ ಒಂದು ಟಾಯ್ಲೆಟ್ ರೂಮ್ ನ ಕಟ್ತಾರೆ. ಈ ಟಾಯ್ಲೆಟ್ ರೂಮ್ ಕೆಳಗಡೆನೆ ಇಂದೋರ್ಗೆ ವಾಟರ್ ಸಪ್ಲೈ ಆಗುವಂತ ಒಂದು ದೊಡ್ಡ ವಾಟರ್ ಪೈಪ್ ಲೈನ್ ಕನೆಕ್ಷನ್ ಇದೆ. ಸೊ ಇದೇ ಪೊಲೀಸ್ ಸ್ಟೇಷನ್ ಟಾಯ್ಲೆಟ್ ರೂಮ್ ನ ಪೈಪ್ ಲೈನ್ ಕನೆಕ್ಷನ್ ಹೊಡೆದೋಗಿ ಇಂದೋರ್ಗೆ ಸಪ್ಲೈ ಆಗ್ತಿದ್ದಂತಹ ಮೇನ್ ವಾಟರ್ ಪೈಪ್ ಜೊತೆ ಮಿಕ್ಸ್ ಆಗಿ ಇಡೀ ಇಂದೋರ್ಗೆ ನೀರು ಸಪ್ಲೈ ಆಗಿದೆ. ಸೊ ಇದಕ್ಕೆ ಸಂಬಂಧಪಟ್ಟಂತೆ ಇಂದೋರ್ನ ಜನರು ಇದರ ಬಗ್ಗೆ ಕಂಪ್ಲೇಂಟ್ ಕೂಡ ಮಾಡಿದ್ರು. ಆದ್ರೆ ಕಂಪ್ಲೇಂಟ್ ನ ಯಾರು ಸೀರಿಯಸ್ ಆಗಿ ತಗೊಳ್ಳಿಲ್ಲ. ಸೊ ಇದರಿಂದ ಸುಮಾರು 1400 ಜನ ಈ ನೀರನ್ನು ಕುಡಿದು ಅಸ್ತವ್ಯಸ್ತ ಆಗಿರೋದಷ್ಟೇ ಅಲ್ಲದೆ ಸುಮಾರು 200 ಜನ ಹಾಸ್ಪಿಟಲೈಸ್ಡ್ ಆಗಿದ್ರು. ಸುಮಾರು ಇದರಲ್ಲಿ 93% ಜನ ಮಹಿಳೆಯರೇ ಇದ್ರು. 70 ರಿಂದ 80 ಜನರ ಕಿಡ್ನಿ ಫೇಲ್ ಆಗಿದೆ. ಸುಮಾರು 6 ತಿಂಗಳ ಮಗುವಿಗೆ ಅವರ ತಾಯಿ ಇದೇ ನೀರಿನಲ್ಲಿ ಹಾಲು ಮಿಕ್ಸ್ ಮಾಡಿ ಕೊಟ್ಟಿದ್ದಕ್ಕೆ ಇದನ್ನ ಸೇವಿಸಿ 3 ದಿನ ಆದ್ಮೇಲೆ ಆ ಮಗು ಸಾವನ್ನಪ್ಪುತ್ತೆ. ಅಷ್ಟೇ ಅಲ್ಲದೆ 10 ಜನ ಸಾವನ್ನು ಕೂಡ ಅಪ್ತಾರೆ. ಸೊ ಇದಕ್ಕೆ ಸಂಬಂಧಪಟ್ಟಂತೆ ಅಲ್ಲಿನ ಲೋಕಲ್ ನ್ಯೂಸ್ ರಿಪೋರ್ಟರ್ ಅನುರಾಗ್ ದ್ವಾರಿ ಅವರು ಅಲ್ಲಿನ ಲೋಕಲ್ MLA ಕೈಲಾಶ್ ವಿಜಯವರ್ಗಿನ್ ಅವರಿಗೆ क्वेश्चन ಕೇಳಿದ್ದಕ್ಕೆ ಅವ್ರ ರಿಪ್ಲೈ ಯಾವ ತರ ಮಾಡ್ತಾರೆ ಈ ವಿಡಿಯೋದಲ್ಲಿ ನೋಡಿ. और पीने के पानी की ठीक से व्यवस्था छोड़ो यार, तुम फोकट प्रश्न मत पूछो. नहीं फोकट नहीं, ये तो मैं तो यहाँ हो क्या रहा है इनसे क्या 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 तुम बात क्या लगती है. ಇದೇ ರೀತಿ ಘಟನೆ ಯಾವ್ದಾದ್ರು ಡೆವಲಪ್ಡ್ ಕಂಟ್ರಿಯಲ್ಲಿ ನಡೆದಿದ್ರೆ ಅಲ್ಲಿ MLA ಅಷ್ಟೇ ಅಲ್ಲ ಚೀಫ್ ಮಿನಿಸ್ಟರ್ ಕೂಡ ರಾಜೀನಾಮೆ ಕೊಡ್ತಿದ್ರು. ಆದ್ರೆ ನಮ್ಮ ದೇಶದಲ್ಲಿ ಇದ್ರ ಬಗ್ಗೆ ಯಾರು ತಲೆ ಕೆಡಿಸ್ಕೊಳ್ಳಲ್ಲ. ಸೊ ಇದಕ್ಕೆ ಬದಲಾಗಿ ಅಲ್ಲಿಂದ ಒಂದು 2-3 ಆಫೀಸರ್ನ ಸಸ್ಪೆಂಡ್ ಮಾಡಿದ್ದಾರೆ.